ನಮಸ್ಕಾರ ಆತ್ಮೀಯರೇ. ಇವತ್ತು ನಿಮಗಾಗಿ ತುಂಬ ಡೀಪ್ ಹಾಗೆ ಸ್ಪಷ್ಟವಾಗಿರುವಂಥ ಹೃದಯಕ್ಕೆ ಮುಟ್ಟುವಂಥ ಒಂದು ಜನರಲ್ ರೀಡಿಂಗ್, ಲವ್ ಪಿಕಾ ಕಾರ್ಡ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಇದೊಂದು ಆಕಾಶಿಕ್ ರೆಕಾರ್ಡಿಂಗ್ ಮುಖಾಂತರ ಇರುವಂಥ ಒಂದು ಲವ್ ರೀಡಿಂಗ್ ಆಗಿರುತ್ತೆ. ಈ ರೀಡಿಂಗಲ್ಲಿ ನಿಮ್ಮ ವ್ಯಕ್ತಿ ಬಗ್ಗೆ ನಿಜವಾದ ಭಾವನೆ ಆಗಿರಬಹುದು, ಅವರ ಮನಸ್ಸಲ್ಲಿ ಇರುವಂಥ ನೋವು ಏನಿದೆ, ಅವರ ಹೃದಯದ ಮಾತು ಏನಿದೆ, ಮುಂದಿನ ಸ್ಟೆಪ್ ಏನಿದೆ, ಇದೆಲ್ಲದನ್ನು ಕೂಡ ಡೀಟೇಲ್ ಆಗಿ ಈ ಒಂದು ಆಕಾಶಿಕ್ ರೆಕಾರ್ಡಿಂಗ್ ಮುಖಾಂತರ ತಿಳ್ಕೊಳ್ಳೋಣ. ಇಲ್ಲಿ ನಿಮ್ಮ ಇಂಟ್ಯೂಷನ್ ತುಂಬಾ ಪವರ್ಫುಲ್ ಆಗಿರಬೇಕಾಗತ್ತೆ. ನಿಮ್ಮ ಇಂಟ್ಯೂಷನ್ಗೆ ಕನೆಕ್ಟ್ ಆಗುವಂಥ ಪೈಲ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇದಾಗಿ ರೋಸ್ ಕ್ವಾರ್ಟ್ಸ್ ಇದೆ, ಎರಡನೇದಾಗಿ ಅಮೆಥಿಸ್ಟ್ ಕ್ರಿಸ್ಟಲ್ ಇದೆ, ಮೂರನೇದಾಗಿ ಕ್ಲಿಯರ್ ಕ್ವಾರ್ಟ್ಸ್. ಈ ಒಂದು ಕ್ರಿಸ್ಟಲ್ಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಹಾಗೆಯೇ ಈ ಒಂದು ರೀಡಿಂಗ್ ಏನಿದೆ ಕೊನೆವರೆಗೂ ನೋಡಬೇಕಾಗತ್ತೆ. ಯಾಕಂದರೆ ಫೈನಲ್ ಆಗಿ ಈ 3 ಕಾರ್ಡ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮಗೆ ಫೈನಲ್ ಆಗಿ ಕೂಡ ಒಂದು ಮೆಸೇಜ್ ಕೂಡ ಆಕಾಶಿಕ್ ರೆಕಾರ್ಡಿಂಗಿಂದ ಬರುತ್ತೆ. ಅಂದರೆ 3 ಪೈಲಿಗೂ ಸೇರಿಸಿ ಒಟ್ಟಿಗೆ ಒಂದು ಎನರ್ಜಿ ಕನೆಕ್ಟ್ ಮಾಡಿಬಿಟ್ಟು ಒಂದು ಮೆಸೇಜನ್ನ ನಿಮಗೆ ತಿಳಿಸಲಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಎಂಡ್ವರೆಗೆ ಈ ಒಂದು ರೀಡಿಂಗ್ನ ನೋಡಿ, ಓಕೆನಾ? ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಐ ಹೋಪ್ ನೀವೆಲ್ಲರೂ ಕೂಡ ಫೈಲ್ಗಳನ್ನು ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಮೊದಲನೇದಾಗಿ ಯಾರೆಲ್ಲ ರೋಸ್ ಕ್ವಾರ್ಟ್ಸ್ ಈ ಒಂದು ಏನಿದೆ ಕ್ರಿಸ್ಟಲ್ ಏನಿದೆ ಅದನ್ನು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಹಾಗೆ ನಿಮ್ಮ ಪರ್ಸನ್ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬರ್ತಿರೋವಂಥ ಒಂದು ಚಾನಲೈಸ್ ಮೆಸೇಜ್ ಬಂದುಬಿಟ್ಟು, ಪ್ರತಿದಿನ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಅವರು ಯೋಚನೆನ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ಅವರ ಕರೆಂಟ್ ಫೀಲಿಂಗ್ ಆ ಒಂದು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ವ್ಯಕ್ತಿ ನಿಮ್ಮ ಅಬ್ಸೆನ್ಸ್ ಏನಿದೆ ಅಲ್ವಾ, ತುಂಬ ಒಂದು ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಿರೋವಂಥ ಒಂದು ಎನರ್ಜಿಯಲ್ಲಿ ಬರ್ತಿದೆ. ಅವರು ದಿನಕ್ಕೆ ತುಂಬ ಸಲ ಹಲವಾರು ಬಾರಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ. ಪ್ರತಿದಿನ ಮೆಮೊರಿ ಅವರಿಗೆ ಅವ್ರ ಹೃದಯನ ಚುಚ್ಚುವಂಥ ಫೀಲ್ ಆಗ್ತಾ ಇರುತ್ತೆ. ನಿಮ್ಮ ಒಂದು ತಾಳ್ಮೆ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಆ ಒಂದು ಸಾಫ್ಟ್ ಎನರ್ಜಿ ಏನಿತ್ತು ಅವ್ರಿಗೆ ಮತ್ತೆ ಮತ್ತೆ ಆ ಪ್ರೀತಿ, ಈ ಎಲ್ಲ ತಾಳ್ಮೆ ಆಗಿರ್ಬೋದು, ಈ ಒಂದು ಸಾಫ್ಟ್ ಎನರ್ಜಿ ಏನಿದೆ ಇದೆಲ್ಲದೂ ಕೂಡ ಅವ್ರಿಗೆ ಮತ್ತೆ ಮತ್ತೆ ಬೇಕು ಅನ್ನೋವಂಥ ಒಂದು ಫೀಲ್ ಮಾಡ್ತಾ ಇದ್ದಾರೆ. ಅವರಿಗೀಗ ರಿಯಲೈಸೇಷನ್ ಆಗ್ತಾ ಇದೆ, ಅವರನ್ನು ನಿಜವಾಗಿ ಪ್ರೀತಿ ಮಾಡಿದವರು ನೀವೇ ಅಂತ ಹೇಳಿಬಿಟ್ಟು. ಒಂದು ಟ್ರೂ ಲವ್ ಇರಬಹುದು, ಅಥವಾ ಅವರನ್ನು ಟ್ರೂ ಆಗಿ ಕೇರ್ ಮಾಡಿದ್ದಿರಬಹುದು, ಒಂದು ಅವ್ರು ಮಾಡಿದಂಥ ತಪ್ಪುಗಳನ್ನೆಲ್ಲ ಕ್ಷಮಿಸ್ಬಿಟ್ಟು ನೀವು ಅವ್ರ ಜೊತೆಗೆ ಪ್ರತಿಯೊಂದು ವಿಷಯದಲ್ಲೂ ಅವ್ರಿಗೆ ಸಾಥ್ ಕೊಡ್ತಿದ್ರಿ, ಅವ್ರ ಜೊತೆಗೆ ಧೈರ್ಯವಾಗಿ ನಿಂತ್ಕೊಳ್ತಾ ಇದ್ರಿ. ಅದೆಲ್ಲದೂ ಕೂಡ ಇವಾಗ ಅವ್ರು ಫೀಲ್ ಮಾಡ್ತಾ ಇದ್ದಾರೆ. ಅವ್ರಿಗಿವಾಗ ರಿಯಲೈಸೇಷನ್ ಆಗ್ತಾ ಇದೆ, ಅವ್ರನ್ನ ಇಷ್ಟೊಂದು ಪ್ರೀತಿ ಮಾಡೋದು, ಈ ಒಂದು ಟ್ರೂ ಪ್ರೀತಿ ಮಾಡೋದು ನೀವು ಮಾತ್ರ, ನಿಮ್ಮ ಕೈಯಲ್ಲಿ ಮಾತ್ರ ಆ ಪ್ರೀತಿನ ಕೊಡೋದಕ್ಕೆ ಸಾಧ್ಯ ಅನ್ನೋವಂಥದ್ದನ್ನ ಇವಾಗ ಅವ್ರಿಗೆ ಆ ಒಂದು ರಿಯಲೈಸೇಷನ್ ಆಗ್ತಿರೋವಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಹಾಗೆಯೇ ಅವರ ಒಂದು ಹಿಡನ್ ಪೇಯ್ನ್, ಅವ್ರ ಮನಸ್ಸಲ್ಲಿ ಮುಚ್ಚಿಟ್ಕೊಂಡಿರೋವಂಥ ಒಂದು ನೋವು ಏನಿದೆ, ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಆಕಾಶಿಕ್ ರೆಕಾರ್ಡಿಂಗಿಂದ ಬರ್ತಿರೋವಂಥ ಒಂದು ಸಂದೇಶ ಬಂದು, ಅವರು ಹೊರಗಡೆ ಜಾಸ್ತಿ ತೋರಿಸ್ತಾ ಇಲ್ಲ ಅವ್ರ ಪೇಯ್ನ್ ಏನಿದೆ ಅದನ್ನು. ಆದರೆ ಅವ್ರ ಮನಸ್ಸಲ್ಲಿ, ಅವ್ರ ಹೃದಯದಲ್ಲಿ ತುಂಬ ಗಿಲ್ಟಿ ಫೀಲ್ ಇದೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜಲ್ಲಿ ಬರ್ತಾ ಇದೆ. ಯಾವ ವಿಷಯಕ್ಕೆ ಗಿಲ್ಟಿ ಫೀಲ್ ಇದೆ? ನಿಮ್ಮನ್ನು ಹರ್ಟ್ ಮಾಡಿದ್ದಕ್ಕೆ, ನಿಮ್ಮನ್ನು ಇಗ್ನೋರ್ ಮಾಡಿದ್ದಕ್ಕೆ, ಹಾಗೆಯೇ ಪ್ರಾಪರಾಗಿ ಒಂದು ಕಮ್ಯುನಿಕೇಷನ್ ನಿಮಗೆ ಕೊಟ್ಟಿಲ್ಲ ಅನ್ನೋದಕ್ಕೆ ಅವರು ತುಂಬ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ, ಗಿಲ್ಟಿ ಫೀಲ್ ಮಾಡ್ತಿದ್ದಾರೆ. ಅವ್ರನ್ನವರು ಸೆಲ್ಫ್ ಬ್ಲೇಮಿಂಗ್, ಅಂದರೆ ಅವ್ರನ್ನವರೇ ದೂಷಿಸ್ತಾ ಇರುವಂಥ ಒಂದು ಎನರ್ಜಿಯಲ್ಲಿ ಬರ್ತಿದೆ. ಹಾಗೆಯೇ ಅವರ ಒಂದು ಸೀಕ್ರೆಟ್ ಥಾಟ್ಸ್ ಬಂದುಬಿಟ್ಟು, ನಿಮ್ಮ ಮೇಲೆ ಅವರಿಗೊಂದು ಸೀಕ್ರೆಟ್ ಥಾಟ್ಸ್ ಏನಿದೆ, ಓಕೆ, ಅವರ ಒಂದು ಸೀಕ್ರೆಟ್ ಥಾಟ್ಸ್ ಬಂದು ನಿಮ್ಮನ್ನು ಎಲ್ಲಿ ಕಳ್ಕೊಂಡ್ಬಿಡ್ತಾರೇನೋ ಅನ್ನೋವಂಥ ಒಂದು ಬಿಗ್ಗೆಸ್ಟ್ ಫಿಯರ್ ಅವರಿಗಿಲ್ಲಿ ಕಾಡ್ತಾ ಇದೆ. ಅವ್ರ ಮನಸ್ಸಲ್ಲಿ ಇವಾಗ ತುಂಬ ಒಂದು ದೊಡ್ಡ ಭಯ ಅಂತ ಹೇಳಿದ್ರೆ, ನಿಮ್ಮನ್ನು ಕಳ್ಕೊಂಡ್ಬಿಡ್ತೀನಿ, ಸಂಪೂರ್ಣವಾಗಿ ಲೈಫಿಂದ ನಿಮ್ಮನ್ನು ಕಳ್ಕೊಂಡ್ಬಿಡ್ತೀನಿ ಅನ್ನೋವಂಥ ಭಯ ಏನಿದೆ ಅದು ಅವರಿಗೆ ತುಂಬ ಕಾಡ್ತಾ ಇರೋವಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ.
ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರ ಒಂದು ನೆಕ್ಸ್ಟ್ ಆ್ಯಕ್ಷನ್ ಏನಿದೆ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಯಿಂದ ಬರ್ತಿರೋವಂಥದ್ದು ಒಂದು ಚಾನಲೈಸ್ ಮೆಸೇಜ್ ಬಂದು, ನಿಮ್ಮ ವ್ಯಕ್ತಿ, ನಿಮ್ಮ ಪರ್ಸನ್ ಏನಿದ್ದಾರೆ ಅವರು ನಿಮ್ಮ ಜೊತೆಗೆ ಮೆಸೇಜ್ ಮಾಡಬೇಕು ಅಥವಾ ಒಂದು ರೀಕನ್ಸಿಲೇಷನ್ ಎನರ್ಜಿಲಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಿರೋವಂಥದ್ದು. ಅವರಿಗೆ ತುಂಬ ಈಗೋ ಇದೆ. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನೆಕ್ಸ್ಟ್ ಲೆವೆಲ್, ಎಕ್ಸ್ಟ್ರೀಮ್ ಲೆವೆಲ್ ಈಗೋನ ಇಟ್ಕೊಂಡಿದ್ದಾರೆ ಅವರು. ಸೊ ಹಾಗಾಗಿ ಅವರ ನೆಕ್ಸ್ಟ್ ಆ್ಯಕ್ಷನ್ ಬಂದುಬಿಟ್ಟು ಅವರು ಸ್ಲೋಲಿ ಆ ಈಗೋನ ಡ್ರಾಪ್ ಮಾಡ್ತಾ ಇರೋವಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಹಾಗೆಯೇ ನೆಕ್ಸ್ಟು 10 to 15 ಡೇಸ್, 10ರಿಂದ 15 ದಿನದಲ್ಲಿ ಒಂದು ಹಾರ್ಟ್ ಟು ಹಾರ್ಟ್ ಕಮ್ಯುನಿಕೇಷನ್ ಬರಬಹುದು ಅನ್ನೋವಂಥ ಒಂದು ಸ್ಟ್ರಾಂಗ್ ಆಗಿ ಒಂದು ಚಾನಲೈಸ್ ಮೆಸೇಜ್ ಆಕಾಶಿಕ್ ರೆಕಾರ್ಡಿಂಗಿಂದ ಬರ್ತಾ ಇದೆ. ಸೊ ಬಿಲೀವ್ ಮಾಡಿ, ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿರಿ. ಆದಷ್ಟು ಬೇಗ ನಿಮ್ಮಿಬ್ಬರ ಮಧ್ಯೆ ಒಂದು ಹಾರ್ಟ್ ಟು ಹಾರ್ಟ್ ಕಮ್ಯುನಿಕೇಷನ್ ಬರ್ತಾ ಇದೆ. ಥ್ಯಾಂಕ್ ಯು. ನೆಕ್ಸ್ಟ್ ಪೈಲ್, ಅಮೆಥಿಸ್ಟ್ನ ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್ ಅವರ ಒಂದು ಫೀಲಿಂಗ್, ಅವರ ಫೀಲಿಂಗಿಗೆ ಕನೆಕ್ಟ್ ಮಾಡಿ ನೋಡಿದಾಗ ಬರ್ತಿರೋಂಥ ಎನರ್ಜಿ ಬಂದು, ನಿಮ್ಮ ವ್ಯಕ್ತಿ ಯಾರಿದ್ದಾರೆ ಅವ್ರು ನಿಮ್ಮ ಬಗ್ಗೆ, ನಿಮಗೆ ಸೋಲ್ ಡೀಪ್ ಕನೆಕ್ಷನ್ ಇದೆ ಅಂತ ಹೇಳಿ ಅವ್ರು ಇಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇವಾಗ ರಿಯಲೈಸ್ ಆಗ್ತಿದೆ ನಿಮ್ಮ ಜೊತೆಗೆ ಏನೋ ಒಂದು ಕನೆಕ್ಷನ್ ಇದೆಯಲ್ವಾ, ಒಂದು ಸೋಲ್ ಕನೆಕ್ಷನ್ ಇರ್ಬೋದು, ಡೀಪ್ ಆಗಿದೆ ಅನ್ನೋದು ಅವ್ರಿಗೆ ಇವಾಗ ಗೊತ್ತಾಗ್ತಾ ಇದೆ. ಆ ಥರ ಅವ್ರು ಇಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಹಾಗೆಯೇ ನಿಮ್ಮ ಎನರ್ಜಿ ಇಲ್ಲಿ ಅವ್ರನ್ನ ಹೀಲ್ ಮಾಡ್ತಿರೋಂಥ ಒಂದು ಭಾವನೆನ ಅವ್ರು ಇಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಇಲ್ಲಿ ಪಾಸಿಟಿವ್ ಆಗಿದ್ದೀರಾ, ಸ್ಪಿರಿಚುವಲ್ ಆಗಿದ್ದೀರಾ, ಆ್ಯಂಡ್ ಒಬ್ರನ್ನ ಹೀಲ್ ಮಾಡುವಂಥ ಕೆಪಾಸಿಟಿ ನಿಮಗಿದೆ. ಆ್ಯಂಡ್ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಪಾಸಿಟಿವ್ ಆಗಿ ಒಂದು ನಂಬಿಕೆಯಿಂದ, ಹೋಪ್ ಜಾಸ್ತಿ ಇದೆ ನಿಮಗೆ. ಸೊ ನಿಮ್ಮ ಪಾಸಿಟಿವ್ ಎನರ್ಜಿ ಏನು ಮಾಡ್ತಿದೆ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ನ ಹೀಲ್ ಮಾಡ್ತಾ ಇದೆ. ಸೊ ನಾನು ಆದಷ್ಟು ಪ್ರತಿಯೊಂದು ರೀಡಿಂಗಲ್ಲೂ ನಾನು ಹೇಳ್ತೀನಿ, ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ರಿಲೇಷನ್ಶಿಪ್ ಆಗಿ ಆದಷ್ಟು ಪಾಸಿಟಿವ್ ಆಗಿರಿ, ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ, ನೆಗೆಟಿವ್ ಆಗಿ ಕಮೆಂಟ್ಗಳನ್ನು ಮಾಡಬೇಡಿ. ಅಂದರೆ ನಿಮ್ಮ ವಿಷಯವಾಗಿಯೇ ನೆಗೆಟಿವ್ ಆಗಿ, ಮೇಡಮ್ ಅವ್ರು ಕಾಲ್ ಮಾಡ್ತಿಲ್ಲ, ಮೇಡಮ್ ಅವ್ರು ಮೆಸೇಜ್ ಮಾಡ್ತಿಲ್ಲ, ನೆಗೆಟಿವ್ ಆಗಿ ನೀವು ಎಷ್ಟು ಹೇಳ್ತೀರಾ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಇಲ್ಲಿ ಸೆಕೆಂಡ್ ಪೈಲ್, ಅಮೆಥಿಸ್ಟ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ಅಲ್ವಾ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಒಂದು ಪಾಸಿಟಿವ್ ಎನರ್ಜಿನ ಇಟ್ಕೊಂಡಿದ್ದೀರಾ. ಆ ಪಾಸಿಟಿವ್ ಎನರ್ಜಿ ಏನು ಮಾಡ್ತಿದೆ ಅಂದರೆ ನಿಮ್ಮ ಪರ್ಸನ್ನ ಹೀಲ್ ಮಾಡ್ತಾ ಇದೆ. ಹಾಗೆ ನೀವು ಅವ್ರ ಲೈಫಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರಿಗೆ ಒಂದು ಯಾರೋ ಒಬ್ರು ಎಕ್ಸ್ ಪರ್ಸನ್ ಇದ್ದರು ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಸೊ ಆ ಒಂದು ಎಕ್ಸ್ ಪರ್ಸನಿಗೆ ರಿಪ್ಲೇಸ್ಮೆಂಟ್ ಆಗಿರೋವಂಥ ವ್ಯಕ್ತಿ ನೀವು. ಅಂದರೆ ಎಕ್ಸ್ ಪರ್ಸನ್ ಜಾಗದಲ್ಲಿ ನೀವು ಆ ಪ್ರೀತಿನ, ಆ ಒಂದು ಜಾಗನ ನೀವು ತುಂಬಿದ್ದೀರಾ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಅಂದರೆ ನಿಮ್ಮ ಪರ್ಸನ್ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವ್ರು ಯಾವ ರೀತಿ ಫೀಲ್ ಮಾಡ್ತಿದ್ದಾರೆ, ಅವರ ಎಕ್ಸ್ ಪರ್ಸನ್ ಜಾಗದಲ್ಲಿ ನಿಮ್ಮನ್ನು ಅವರು ಇಟ್ಕೊಂಡಿರೋದು. ಅಂದರೆ ಅವರ ಒಂದು ಎಕ್ಸ್ ಪರ್ಸನ್ ಏನಿತ್ತು ಆ ಒಂದು ಜಾಗವನ್ನು ಫಿಲ್ ಮಾಡ್ಕೊಳ್ಲಿಕ್ಕೆ, ಅಥವಾ ಆ ಒಂದು ಜಾಗವನ್ನು ಕ್ಲೀನಾಗಿ ನೀವು ಫಿಲ್ ಮಾಡಿದ್ದೀರಾ ಅನ್ನೋಂಥ ಭಾವನೆನ ಅವರಿಲ್ಲಿ ನಿಮ್ಮ ಬಗ್ಗೆ ಹೊಂದಿದ್ದಾರೆ. ಹಾಗೆಯೇ ಅವರ ಒಂದು ಕನ್ಫ್ಯೂಷನ್ ಆಗಿರ್ಬೋದು, ಫಿಯರ್ ಆಗಿರ್ಬೋದು, ಏನಿದೆ ಅನ್ನೋದನ್ನು ಚೆಕ್ ಮಾಡಿದಾಗ ನಿಮ್ಮ ಪರ್ಸನ್ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿ ಆಕಾಶಿಕ್ ರೆಕಾರ್ಡಿಂಗಿಂದ ಬರ್ತಿರೋಂಥ ಸಂದೇಶ ಇದಾಗಿದೆ. ಅವರು ನಿಮ್ಮನ್ನು ಲವ್ ಮಾಡ್ತಿದ್ದಾರೆ, ಪ್ರೀತಿ ಮಾಡ್ತಿದ್ದಾರೆ. ಆದರೆ ಅವರ ಒಂದು ಹಳೆಯ ನೋವೇನಿದೆ, ಪಾಸ್ಟಲ್ಲಿ ಆಗಿರೋಂಥ ಒಂದು ಕಹಿ ಘಟನೆಗಳೇನಿದೆ, ಅಥವಾ ಕೆಲವೊಂದು ವ್ಯಕ್ತಿಗಳನ್ನ ಕಳ್ಕೊಂಡಿರೋಂಥ ಭಯ ಏನಿದೆ, ಅದು ಅವರನ್ನು ಬ್ಲಾಕ್ ಮಾಡ್ತಾ ಇದೆ ಈಗಿನ ಪ್ರೀತಿಯಲ್ಲಿ. ಓಕೆನಾ? ಅವ್ರಿಗೆ ಅದೇ ಒಂದು ಭಯ ಏನಂತ ಹೇಳಿದ್ರೆ, ಒಂದು ಹಳೆಯ ಒಂದು ಪೇಯ್ನ್ ಏನಿತ್ತು, ಅಥವಾ ಹಳೆಯ ಒಂದು ಕಹಿ ಘಟನೆಗಳೇನಿತ್ತು, ಫಿಯರ್ ಏನಿತ್ತು, ಅಂದರೆ ಕಳ್ಕೊಂಡಿರೋಂಥ ಒಬ್ಬರನ್ನ ವ್ಯಕ್ತಿನ ಕಳ್ಕೊಂಡಿರೋಂಥ ಭಯ ಏನಿತ್ತು, ಅದೇ ರೀತಿಯಾಗಿ ಅವ್ರು ನಿಮಗೆ ಕನೆಕ್ಟ್ ಮಾಡ್ತಿದ್ದಾರೆ. ನಿಮ್ಮನ್ನು ಎಲ್ಲೋ ಒಂದು ಕಡೆ ಭಯದಿಂದ ಕಳ್ಕೊಂಡ್ಬಿಡ್ತೀನೇನೋ ಅನ್ನೋಂಥ ಭಯ ಅವ್ರಿಗೆ ಇಲ್ಲಿ ಕಾಡ್ತಾ ಇದೆ. ಹಾಗೇನೆ ಇಲ್ಲಿ ಈ ಒಂದು ಭಯ ಏನಿದೆ ಅವರಿಗೆ ಮೆಂಟಲಿ ತುಂಬಾ ಅಪ್ಸೆಟ್ ಮಾಡ್ತಾ ಇದೆ. ಹಾಗೆ ಅವರ ಒಂದು ನಿಮಗೆ ಹೇಳದೇ ಇರೋವಂಥ ಕೆಲವೊಂದು ಮಾತುಗಳು ಏನಿದೆ ಅಂತ ನೋಡಿದಾಗ ಇಲ್ಲಿ ಅವರ ಒಂದು ಲೈಫಲ್ಲಿ ನೀವು
ಒಂದು ಬಿಗ್ಗೆಸ್ಟ್ ಆಗಿ ಬ್ಲೆಸ್ಸಿಂಗ್ ರೂಪದಲ್ಲಿ ಸಿಕ್ಕಿರುವಂಥ ಒಂದು ವ್ಯಕ್ತಿ ಅಂತ ಇಲ್ಲಿ ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮ ಹತ್ರ ಇದನ್ನ ಹೇಳ್ತಾ ಇಲ್ಲ, ಅವ್ರ ಮನಸ್ಸಲ್ಲಿ ಇದನ್ನ ಫೀಲ್ ಮಾಡ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ದೊಡ್ಡದಾಗಿ ಆಶೀರ್ವಾದ ರೂಪದಲ್ಲಿ ನೀವು ಸಿಕ್ಕಿದ್ದೀರಾ. ನಿಮ್ಮನ್ನ ದೇವತೆ ಥರ ಅಥವಾ ರಾಜನ ಹಾಗೆ, ರಾಣಿಯ ಹಾಗೆ ನಿಮ್ಮನ್ನ ಅವ್ರು ಫೀಲ್ ಮಾಡ್ತಾ ಇದ್ದಾರೆ ಅವ್ರ ಮನಸ್ಸಲ್ಲಿ. ಹಾಗೆ ನಿಮ್ಮ ಒಂದು ಪ್ರೀತಿ ಏನಿತ್ತು, ಅವರಿಗೊಂದು ಸ್ಟ್ರೆಂತ್, ಬ್ಯಾಕ್ ಬೋನ್ ಆಗಿ ಅವರಿಗೊಂದು ಶಕ್ತಿ ತುಂಬೋ ಹಾಗೆ ನಿಮ್ಮ ಪ್ರೀತಿ ಇತ್ತು. ಅದು ನಿಮ್ಮ ಹತ್ರ ಅವರು ಎಕ್ಸ್‌ಪ್ರೆಸ್ ಮಾಡಿಲ್ಲ. ಅವ್ರು ನಿಮ್ಮ ಹತ್ರ ಹೇಳ್ದೇ ಇರೋಂಥ ಕೆಲವೊಂದು ವಿಷಯಗಳಿದೆಲ್ಲ. ಓಕೆನಾ? ಆ್ಯಂಡ್ ಇಲ್ಲಿ ಅವ್ರ ಮನಸ್ಸಲ್ಲಿ ಯಾವಾಗಲೂ ನೀವಿದ್ದೀರಾ. ನಿಮ್ಮಿಂದ ಈಗ ನೀವಿಬ್ರ ಮಧ್ಯೆ ಸಪ್ರೇಷನ್ ನಡೀತಿರ್ಬೋದು, ನಿಮ್ಮಿಂದ ಅವ್ರು ದೂರ ಇರ್ಬೋದು, ಅಥವಾ ಅವರಿಂದ ನೀವು ದೂರ ಇರ್ಬೋದು. ದೂರ ಇದ್ರೂ ಕೂಡ ಅವ್ರ ಮನಸ್ಸಿಂದ ಹೊರಗೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ಅವ್ರು ಹೇಳ್ತಾ ಇರೋದು, ನೀನೆಷ್ಟೇ ನನ್ನಿಂದ ದೂರ ಇರ್ಬೋದು, ಆದರೆ ನನ್ನ ಮನಸ್ಸಿಂದ ನೀನು ದೂರ ಹೋಗೋದಕ್ಕೆ ಚಾನ್ಸೇ ಇಲ್ಲ ಅನ್ನೋದನ್ನ ಮಾತಿಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರ ಒಂದು ನೆಕ್ಸ್ಟ್ ಆ್ಯಕ್ಷನ್ ಏನಿದೆ ಅಂತ ಚೆಕ್ ಮಾಡಿದಾಗ, ಈ ಒಂದು ಪ್ರೀತಿ ಏನಿದೆ ಅಥವಾ ಈ ಒಂದು ಕನೆಕ್ಷನ್, ನಿಮ್ಮಿಬ್ಬರ ಮಧ್ಯೆ ಆ ಸೋಲ್ ಕನೆಕ್ಷನ್ ಏನಿದೆ, ಅದಕ್ಕೆ ಯೂನಿವರ್ಸಿಂದ ಒಂದು ಪ್ರೊಟೆಕ್ಷನ್ ಆಗಿ ನಿಮಗೆ ಸಿಗ್ತಿರೋಂಥ ಒಂದು ಬ್ಲೆಸ್ಸಿಂಗ್ ಆಗಿ, ಅಥವಾ ಯೂನಿವರ್ಸ್ ಪ್ರೊಟೆಕ್ಷನ್ ನಿಮಗೆ ಇದೆ ಅನ್ನೋಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಆ್ಯಂಡ್ ನಿಮ್ಮಿಬ್ರು ಎನರ್ಜಿನ ಅಲೈನ್ಮೆಂಟ್ ಒಂದು ಸರಿಸಮವಾಗಿ, ಸಮತೋಲನ, ಬ್ಯಾಲೆನ್ಸ್ ಬರ್ತಿರೋಂಥ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ನೆಕ್ಸ್ಟ್ ಅವರ ಆ್ಯಕ್ಷನ್ ನೋಡಿದಾಗ, ಈ ಪರ್ಸನ್ ನಿಮ್ಮ ಜೊತೆಗೆ ಆದಷ್ಟು ಬೇಗ ಮಾತಾಡುವಂಥದ್ದು, ಮೆಸೇಜ್ ಮಾಡುವಂಥದ್ದು, ಕಾಂಟ್ಯಾಕ್ಟ್ ಮಾಡುವಂಥದ್ದು, ಆ್ಯಂಡ್ ಒಂದು ಸ್ಪಿರಿಚುವಲ್ ಶಿಫ್ಟ್ ಇಲ್ಲಿ ಬರ್ತಾ ಇದೆ ನಿಮ್ಮ ಪ್ರೀತಿಯಲ್ಲಿ ಅನ್ನೋಂಥ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ಇದು ಅವ್ರು ನಿಮ್ಮ ಜೊತೆಗೆ ಮೆಸೇಜ್ ಮಾಡೋದಾಗಿರ್ಬೋದು, ಕಾಲ್ ಮಾಡಿ ನಿಮ್ಮನ್ನ ಕನೆಕ್ಟ್ ಮಾಡೋದು ಬೇಗ ಆಗದೇ ಇದ್ರೂ ಕೂಡ, ಆ ಒಂದು ಸ್ಪಿರಿಚುವಲ್ ಏನು, ಆ ಒಂದು ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಏನಿದೆ ಅಥವಾ ಡಿವೈನ್ ಎನರ್ಜಿ ಏನಿದೆ, ಆದಷ್ಟು ಬೇಗ ಮಾತಾಡೋ ಹಾಗೆ ಅಥವಾ ನೀವಿಬ್ರನ್ನ ರೀಕನ್ಸಿಲೇಷನ್ ಆಗೋ ಹಾಗೆ ಒಂದು ಬ್ಲೆಸ್ಸಿಂಗ್ಸ್ ಇಲ್ಲಿ ಬರ್ತಿರೋವಂಥದ್ದು ಆದಷ್ಟು ಬೇಗ ಆಗತ್ತೆ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆನಾ? ಸೊ ಸ್ಲೋಲಿ ಆದ್ರೂ ಆಗತ್ತೆ, ನೀವಿಬ್ರು ಆದಷ್ಟು ಬೇಗ ರೀಕನ್ಸಿಲೇಷನ್ ಆಗತ್ತೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು. ನೆಕ್ಸ್ಟ್ ಪೈಲ್ ಕ್ಲಿಯರ್ ಕಾರ್ಡ್ಸ್. ಯಾರು ಈ ಒಂದು ಕ್ರಿಸ್ಟಲ್ನ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್ ಅವರ ಒಂದು ಟ್ರೂ ಫೀಲಿಂಗ್ಸ್ಗೆ ಚೆಕ್ ಮಾಡಿ ಕನೆಕ್ಟ್ ಮಾಡಿದಾಗ, ಇಲ್ಲಿ ನೀವು ನಿಮ್ಮ ಸೆಲ್ಫ್ ಲವ್ ಇರಬಹುದು ಅಥವಾ ನಿಮ್ಮ ಒಂದು ಎಮೋಷ್ನಲ್ ಸ್ಟ್ರೆಂತ್ ಏನಿದೆ ಅದು ಅವ್ರನ್ನ ಒಂದು ಸೂಪರ್ ಆಕ್ಟಿವ್ ಆಗಿ ಮಾಡಿದೆ. ಅಂದರೆ ನೀವು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೀರಾ, ನಿಮ್ಮನ್ನು ನೀವೆಷ್ಟು ಒಂದು ಗ್ಲೋ ಅಪ್, ಅಂದರೆ ನಿಮ್ಮನ್ನು ನೆಕ್ಸ್ಟು ಲೆವೆಲಿಗೆ ಎಮೋಷ್ನಲಿ ನೀವೆಷ್ಟು ಸ್ಟ್ರಾಂಗ್ ಆಗಿದ್ದೀರಾ, ಆ ಒಂದು ಎಲ್ಲ ನಿಮ್ಮ ಒಂದು ಆ ಒಂದು ಎಮೋಷ್ನಲಿ ಸ್ಟ್ರಾಂಗ್ ಇರ್ಬೋದು, ನಿಮ್ಮ ಸೆಲ್ಫ್ ಲವ್ ಇರ್ಬೋದು, ನಿಮ್ಮನ್ನು ನೀವೆಷ್ಟು ಕೇರ್ ಮಾಡ್ತೀರಾ, ಅದೆಲ್ಲದನ್ನು ನಿಮ್ಮ ಪರ್ಸನ್ ತುಂಬ ಅಬ್ಸರ್ವ್ ಮಾಡಿದ್ದಾರೆ. ಅದು ಅವ್ರ ಲೈಫಲ್ಲಿ ತುಂಬ ಸೂಪರ್ ಆಕ್ಟಿವ್ ಆಗಿ ವರ್ಕ್ ಆಗ್ತಾ ಇದೆ. ಅವಳಿರ್ಬೋದು, ಅವನಿರ್ಬೋದು, ಇಷ್ಟು ಅವಳು ಪ್ರೀತಿ ಮಾಡ್ತಾರೆ, ಅವನು ಪ್ರೀತಿ ಮಾಡ್ತಾನೆ, ಸೊ ನಾನು ನನ್ನನ್ನು ಪ್ರೀತಿ ಮಾಡಬೇಕು, ಸಮಥಿಂಗ್. ನಿಮ್ಮ ಒಂದು ಪಾಸಿಟಿವ್ ಲೈಫ್ ಸ್ಟೈಲ್ ಏನಿದೆ ಅದು ನಿಮ್ಮ ಪರ್ಸನ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಬಿದ್ದಿದೆ, ಪ್ರಭಾವ ಬಿದ್ದಿದೆ. ಅವರು ಸೂಪರ್ ಆಕ್ಟಿವ್ ಆಗಿರೋಕ್ಕೆ ಕಾರಣನೇ ನೀವು. ಈ ರೀತಿಯಾಗಿ ಫೀಲ್ ಮಾಡ್ತಾ ಇದ್ದಾರೆ. ಅವರ ಲೈಫಲ್ಲಿ ನೀವು ಒಂದು ಲೈಟ್, ಬೆಳಕಿನ ರೂಪದಲ್ಲಿ ಆ ಥರ ಒಂದು ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಮ ಆಬ್ಸೆನ್ಸ್, ಅಂದರೆ ನಿಮ್ಮ ಒಂದು ಈಗ ಮೌನ ಆಗಿರಬಹುದು ಅಥವಾ ನಿಮ್ಮಿಬ್ಬರು ಡಿಸ್ಟೆನ್ಸ್ ಆಗಿರ್ಬೋದು, ಇದೇನಿದೆ ಅವ್ರಿಗೆ ತುಂಬಾ ಹರ್ಟ್ ಮಾಡ್ತಿದೆ, ತುಂಬ ಪೇಯ್ನ್ ಕೊಡ್ತಾ ಇದೆ ಈ ಒಂದು ಎನರ್ಜಿ. ಹಾಗೆಯೇ ನಿಮ್ಮ ಪರ್ಸನಲ್ಲಿ ಒಂದು ಹಿಡನ್ ಜೆಲಸಿ ಕೂಡ ಇದೆ. ಅದು ಯಾವ ವಿಷಯ ಅಂತ ನೋಡಿದಾಗ, ನೀವು ಮುಂದೆ ಯಾವುದಾದ್ರೂ ವ್ಯಕ್ತಿ ಜೊತೆಗೆ ಕನೆಕ್ಟ್ ಆಗಿಬಿಡ್ತೀರೇನೋ, ಅಥವಾ ನಿಮ್ಮ ಲೈಫಲ್ಲಿ ಯಾರಾದರೂ ಹೊಸ ವ್ಯಕ್ತಿ ಬಂದ್ಬಿಡ್ತಾರೇನೋ ಅನ್ನೋವಂಥ ಒಂದು ಇನ್ಸೆಕ್ಯೂರಿಟಿ ಫೀಲ್ ಆಗಿರ್ಬೋದು, ಒಂದು ಜಲಸಿ ಫೀಲ್ ಇಲ್ಲಿ ಕಾಡ್ತಾ ಇದೆ ಅವರಿಗೆ. ಆ ಡಿಸ್ಟೆನ್ಸ್ ಏನಿದೆ, ಆ ಡಿಸ್ಟೆನ್ಸಿನ ನಿಮ್ಮ ಬಗ್ಗೆ ಎಲ್ಲೋ ಒಂದು ಕಡೆ ಅವರು ಈ ಥರ ಒಂದು ಇನ್ಸೆಕ್ಯೂರಿಟಿ ಫೀಲ್ನ ಮಾಡ್ತಾ ಇರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ? ಆ್ಯಂಡ್ ಇಲ್ಲಿ ಅವ್ರು ನಿಮ್ಮ ಬಗ್ಗೆ ತುಂಬ ಸರ್ಚ್ ಮಾಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅಥವಾ ನಿಮ್ಮ ಸ್ಟೇಟಸ್ ಆಗಿರ್ಬೋದು, ಎಲ್ಲದನ್ನು ಕೂಡ ಸೈಲೆಂಟಾಗಿ ನಿಮ್ಮನ್ನು ಗಮನಿಸ್ತಾ ಇರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಾಗೆಯೇ
ಅವರ ಒಂದು ನೆಕ್ಸ್ಟ್ ಸ್ಟೆಪ್ ಏನಿದೆ, ಮುಂದೆ ಅವ್ರು ಏನು ನೆಕ್ಸ್ಟ್ ಸ್ಟೆಪ್ ತಗೊಳ್ತಾ ಇದ್ದಾರೆ ಅನ್ನೋದನ್ನ ಚೆಕ್ ಮಾಡಿದಾಗ ಅವರೀಗ ಆ್ಯಕ್ಷನ್ಗೆ ಅಥವಾ ಈ ಒಂದು ಮೂವ್ ಆನ್ ಆಗೋದಕ್ಕೆ ಇರ್ಬೋದು, ಅಥವಾ ಸಮಥಿಂಗ್ ಮೂವ್ ಆನ್ ಅಂತ ಹೇಳಿದ್ರೆ ನಿಮ್ಮನ್ನು ಬಿಟ್ಟು ಹೋಗೋದಕ್ಕಲ್ಲ, ಈ ರಿಲೇಷನ್ಶಿಪ್ನ ಒಂದು ಬ್ಯಾಲೆನ್ಸಿಗೆ ತರಬೇಕು ಅಂತ ಹೇಳಿ ಮೂವ್ ಆಗ್ತಿರೋವಂಥ ಒಂದು ಎನರ್ಜಿ ಇದು. ಒಂದು ಈ ಎನರ್ಜಿ ಏನಿದೆ ನಿಮ್ಮಿಬ್ಬರ ಮಧ್ಯೆ ಒಂದು ಸ್ಲೋಲಿಯಾಗಿ ಕಮ್ಯುನಿಕೇಷನ್ ಬರೋ ಹಾಗೆ ಇಲ್ಲಿ ಆ ಒಂದು ಎಮೋಷ್ನಲಿ ಓಪನ್ ಆಗ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ನಿಮ್ಮ ಕನೆಕ್ಷನ್ ಏನಿದೆ ಆ ಒಂದು ಕನೆಕ್ಷನ್ ಲೈಕ್ ಫ್ರೆಶ್ ಸ್ಟಾರ್ಟ್ ಆಗಿ ಒಂದು ಹೊಸ ಒಂದು ಅಧ್ಯಾಯ, ಹೊಸ ಒಂದು ಪ್ರಾರಂಭ ಆಗಿ ನಿಮ್ಮ ಎದುರಿಗೆ ಅವರು ಬರ್ತಾ ಇರೋವಂಥದ್ದು, ಆ ಥರ ಒಂದು ತಯಾರಾಗಿ ನಿಮ್ಮ ಎದುರಿಗೆ ಬರ್ತಾ ಇದ್ದಾರೆ. ಅವ್ರ ನೆಕ್ಸ್ಟ್ ಸ್ಟೆಪ್ಪೇ ಈ ಥರ ಇದೆ, ನಿಮ್ಮ ಜೊತೆಗೆ ಒಂದು ಕಮ್ಯುನಿಕೇಷನ್ ಮಾಡಬೇಕು ಆ್ಯಂಡ್ ಎಮೋಷ್ನಲಿ ನಿಮ್ಮ ಜೊತೆಗೆ ಅವರು ಓಪನ್ ಅಪ್ ಆಗಬೇಕು ಅನ್ನೋದನ್ನು ಅವರಿಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ನಿಮ್ಮ ಜೊತೆ ಮೂವ್ ಆಗಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಅವರು ಆ್ಯಕ್ಷನ್ ತಗೊಳ್ತಾ ಇರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಫೈನಲ್ ಆಗಿ ಲವ್ ಮೆಸೇಜ್ 3 ಪೈಲಿಗೂ ಸೇರಿಸಿ ಬರ್ತಿರೋವಂಥ ಒಂದು ಆಕಾಶಿಕ್ ರೆಕಾರ್ಡಿಂಗಿಂದ ಬರ್ತಿರೋವಂಥ ಮೆಸೇಜ್ ಬಂದುಬಿಟ್ಟು, ನೀವು ಯಾವುದೇ ಪೈಲ್ನ ಆಯ್ಕೆ ಮಾಡ್ಕೊಂಡಿರ್ಬೋದು, ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋವಂಥದ್ದು ಏನು ಅಂತ ಹೇಳಿದ್ರೆ, ಈ ಪ್ರೀತಿ ಮುಗ್ದಿಲ್ಲ, ಇದಿನ್ನೂ ಜೀವಂತವಾಗಿದೆ. ನೀವು ಯೂನಿವರ್ಸ್ ಹತ್ರ ಇರಬಹುದು, ದೇವ್ರ ಹತ್ರ ಇರಬಹುದು, ನೀವು ಬಿಲೀವ್ ಮಾಡುವಂಥ ಎನರ್ಜಿ ಜೊತೆ ನೀವೇನು ಕೇಳ್ಕೊತಾ ಇದ್ರಿ ಅದಕ್ಕಿಂತ ಹೆಚ್ಚಾಗಿ ಡೀಪ್ ಆಗಿ ಪವರ್ಫುಲ್ ಆಗಿ ಸೋಲ್ ಲೆವೆಲಲ್ಲಿ ಪ್ರೀತಿ ನಿಮ್ಮ ಹತ್ರ ಬರ್ತಾ ಇದೆ. ಕಂಗ್ರ್ಯಾಚುಲೇಷನ್. ಪ್ರತಿಯೊಬ್ಬರು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ಇರಿ, ನಿಮ್ಮ ಪ್ರೀತಿ ಬಗ್ಗೆ ಆದಷ್ಟು ಪಾಸಿಟಿವ್ ಆಗಿ ಇರಿ. ಓಕೆನಾ? ಕಮೆಂಟ್ಸ್ಗಳಲ್ಲಿ ಏನೇನೋ ಕಮೆಂಟ್ಸ್ ಮಾಡ್ತೀರಾ, ನಿಮ್ಮ ಪರ್ಸ್ನಲ್ ಥಿಂಗ್ಸ್ ಎಲ್ಲ ಕಮೆಂಟ್ ಮಾಡ್ತೀರಾ. ಅದಕ್ಕಿಂತ ಬದಲಾಗಿ ನೀವು ಪಾಸಿಟಿವ್ ಆಗಿ ಹೇಳಿ. ಯಾವ ರೀತಿಯಾಗಿ? ಐ ರಿಸೀವ್ ಲವ್, ಐ ರಿಸೀವ್ ಲವ್, ಐ ರಿಸೀವ್ ಲವ್ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಿಮ್ಮ ಮ್ಯಾನಿಫೆಸ್ಟೇಷನ್ ಎನರ್ಜಿ ಏನಿದೆ ಅದನ್ನು ಆ್ಯಕ್ಟಿವ್ ಮಾಡಿ. ಓಕೆನಾ? ಈ ಪೈಲ್ಗಳು ನಿಮಗೆ ಸ್ಟ್ರಾಂಗ್ಲಿ ರೆಸೊನೇಟ್ ಆಯಿತು ಅಂತ ಹೇಳಿ ನಾನು ತಿಳ್ಕೊಳ್ತೀನಿ. ಕಮೆಂಟಲ್ಲಿ ಬರೆದು ತಿಳಿಸಿ, ನಿಮಗೆ ಯಾವ ಒಂದು ಪೈಲ್ ನೀವು ಆಯ್ಕೆ ಮಾಡ್ಕೊಂಡಿದ್ರಿ ನಿಮಗೆ ರೆಸೊನೇಟ್ ಆಯಿತು ಅನ್ನೋದನ್ನು ತಿಳಿಸಿ. ಅದನ್ನು ಬಿಟ್ಟು ನಾನೇನು ಹೇಳಿರ್ತೀನಿ ಅದನ್ನೆಲ್ಲದನ್ನು ಬಿಟ್ಬಿಟ್ಟು ಬೇರೆ ಇನ್ನೆಲ್ಲದನ್ನು ಹಾಕ್ತೀರಾ ಕಮೆಂಟಲ್ಲಿ. ಅದನ್ನು ಮಾಡೋ ಬದಲಿಗೆ ನಿಮಗೆ ಯಾವ ಒಂದು ಕಾರ್ಡ್ ರೆಸೊನೇಟ್ ಆಯಿತು ಅಥವಾ ನೀವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನಾನು ಹೇಳ್ತೀನಿ ಐ ರಿಸೀವ್ ಲವ್ ಅಂತ ಹೇಳಿ ಕಮೆಂಟ್ ಮಾಡೋ ಮುಖಾಂತರ ನಿಮ್ಮ ಪ್ರೀತಿನ ಆ್ಯಕ್ಟಿವೇಟ್ ಮಾಡಿ, ಆ ಒಂದು ಎನರ್ಜಿನ ಆ್ಯಕ್ಟಿವೇಟ್ ಮಾಡಿ. ಹಾಗೆಯೇ ಲೈಕ್ ಶೇರ್ ಮಾಡೋ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನಷ್ಟು ಆಕಾಶಿಕ್ ರೆಕಾರ್ಡಿಂಗ್ ಲವ್ ರೀಡಿಂಗ್ ಜೊತೆಗೆ ನಾನು ತುಂಬ ಬೇಗ ಬರ್ತೀನಿ ನಿಮ್ಮ ಜೊತೆ ಮಾತಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.